ಎಲ್ಲರಿಗೂ ನಮಸ್ಕಾರ. ವಿಶೇಷ ಚೇತನ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಸರ್ಕಾರ 2016ನೇ ಒಂದು ಅಂಗವಿಕಲ ಹಕ್ಕುಗಳ ಅಧಿನಿಯಮದ ಒಂದು ಆ್ಯಕ್ಟನ್ನು ಚೇಂಜ್ ಮಾಡಿ ಅದರ ಪ್ರಕಾರ ಸುಮಾರು 21 ರೀತಿಯ ಅಂಗವೈಕಲ್ಯತೆಗಳನ್ನು ಗುರುತಿಸಿ ಡಿಸಬಿಲಿಟಿ ಆ್ಯಕ್ಟಲ್ಲಿ ಸೇರಿಸಿದೆ. ಅದು ಯಾವ್ಯಾವು ಮತ್ತು ಅದು ಯಾವ ರೀತಿಯ ಒಂದು ವಿಶೇಷ ಚೇತನರು ಮತ್ತು ಯಾವೆಲ್ಲ ಕ್ಯಾಟಗರಿಗೆ ಅವು ಸೇರ್ತವೆ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ನಮ್ಮ ಚಾನಲ್ನಲ್ಲಿ ತಾವು ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ನೀವು ಸೇವ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಇದರಲ್ಲಿ ನಮ್ಮ 21 ಬಗೆಯ ಅಂಗವಿಕಲತೆ ಹೆಸರುಗಳು ಸಮೇತ ಒಂದು ಪಟ್ಟಿಯನ್ನು ಇದರಲ್ಲಿ ನಾವು ತಿಳಿಸ್ತಾ ಹೋಗ್ತಿದ್ವಿ. ಈ ವಿಡಿಯೋನ ತಾವು ಡೌನ್ಲೋಡ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ. ಮೊದಲನೇದಾಗಿ ನಾವು 21 ರೀತಿಯ ಅಂಗವಿಕಲತೆಯ ವಿಧಗಳನ್ನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ A1 ಕ್ಯಾಟಗರಿಯಾಗಿ ಚಲನವಲನ ದೋಷ ಅಂದರೆ ದೈಹಿಕ ಅಂಗವಿಕಲತೆಯಲ್ಲಿ ಸುಮಾರು 6 ರೀತಿಯ ಒಂದು ವಿಭಾಗಗಳನ್ನು ಅವರು ಮಾಡಿ ನಮ್ಮ ಡಿಸಬಿಲಿಟಿ ರೈಟ್ ಆ್ಯಕ್ಟಲ್ಲಿ ತಿಳಿಸಿದ್ದಾರೆ. A1ನಲ್ಲಿ ಬಂದು ದೈಹಿಕ ಅಂಗವಿಕಲತೆ ಬರುತ್ತೆ. ಅದರಲ್ಲಿ ಚಲನವಲನ ದೋಷ ಅಂತ ಹೇಳ್ತೀವಿ. ಅದಕ್ಕೆ ಲೋಕೋಮೋಟಿವ್ ಡಿಸಬಿಲಿಟಿ ಅಂತ ಅವರು ಇಂಗ್ಲೀಷಲ್ಲಿ ಕರೀತಾರೆ. ಅದೇ ರೀತಿ ಎರಡನೇದು ಕುಷ್ಠರೋಗ ನಿವಾರಿತರು, ಲೆಪ್ರಸಿ ಕಾರ್ಡ್ ಅಂತ ಹೇಳ್ತೀವಿ. ಸೆರೆಬಲ್ ಪಾಲಿಸಿ 3ನೇ ವಿಭಾಗ, ಕುಬ್ಜತೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಆಸಿಡ್ ದಾಳಿಗೊಳಗಾದವರು. ಮತ್ತು ಅದನ್ನೇ ಕ್ಯಾಟಗರಿ ಬಿನಲ್ಲಿ ಬಂದು ದೃಷ್ಟಿದೋಷ ನಿವಾರಿತರು ಬರ್ತಾರೆ. ಅದರಲ್ಲಿ ಮೊದಲನೇದು ಅಂಧತ್ವ, ಎರಡನೇದು ಮಂದದೃಷ್ಟಿ ದೋಷ. ಮತ್ತು ಕ್ಯಾಟಗರಿ ಸಿನಲ್ಲಿ ಬಂದು ಕಿವುಡುತನ ಅಂದರೆ ಶ್ರವಣ ದೋಷವುಳ್ಳವರು, ಅದರಲ್ಲಿ ಕಿವುಡುತನ. ನೆಕ್ಸ್ಟು ಹೆಚ್ಚಿನ ಶ್ರವಣ ದೋಷ ಇರ್ತಕ್ಕಂಥವ್ರು. ಈ 2 ಭಾಗಗಳನ್ನು ಅವರು ಆಯ್ಕೆ ಮಾಡಿದ್ದಾರೆ. ಡಫ್ ಆ್ಯಂಡ್ ಹಾರ್ಡ್ ಡಫ್ ಅಂತ ಹೇಳ್ತೀವಿ. ನೆಕ್ಸ್ಟು ಮತ್ತು ಅದರಲ್ಲೇ ಪಾರ್ಟ್ ಡಿ ಬರುತ್ತೆ. ಅದರಲ್ಲಿ ಮಾತಿನ ಮತ್ತು ಭಾಷಾ ಅಂಗವಿಕಲತೆ, ಮಾತು ಮತ್ತು ಭಾಷಾ ಅಂಗವಿಕಲತೆ ಅಂತ ಹೇಳ್ತೀವಿ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಸಬಿಲಿಟಿ ಅಂತ ಅದರಲ್ಲಿ SLD ಅಂತ ಕರೀತಾರೆ. ನೆಕ್ಸ್ಟು ಡಿನಲ್ಲಿ ಮತ್ತೆ 2 ಭಾಗವಾಗಿ ಬರುತ್ತೆ. ಅದರಲ್ಲಿ ಬೌದ್ಧಿಕ ಅಂಗವಿಕಲತೆ ಅಂದರೆ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಅಂತ ಕರಿತೀವಿ, ಅದಕ್ಕೆ ID ಅಂತ ಹೇಳ್ತಾರೆ. ನೆಕ್ಸ್ಟು ನಿರ್ದಿಷ್ಟ ಕಲಿಕಾ ನ್ಯೂನತೆ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ಬಿಟ್ಟಿದ್ವಿ, ಅದಕ್ಕೆ LD ಅಂತ ನಾವು ಕರಿತೀವಿ. ನೆಕ್ಸ್ಟು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಅದಕ್ಕೆ ನಾವು ASD ಅಂತ ಕರಿತೀವಿ. ನೆಕ್ಸ್ಟು 15ರಲ್ಲಿ ಮಾನಸಿಕ ಅಸ್ವಸ್ಥತೆ, ಮೆಂಟಲ್ ಇಲ್ನೆಸ್, MI ಅಂತ ಕರಿತೀವಿ. ನರ ಸಂಬಂಧಿತ ಅಂಗವಿಕಲತೆಯೂ ಕೂಡ ಒಂದು ಅಂಗವಿಕಲತೆ ವಿಧ. ಅದು ಕ್ರೋನಿಕ್ ನ್ಯೂರೋಲಜಿಕಲ್ ಆಮೇಲೆ ಕಂಡೀಷನ್ಸ್ ಅಂತ ಕರಿತೀವಿ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಇನ್ನೊಂದು ಕಾಯಿಲೆ. ನೆಕ್ಸ್ಟ್ ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ಹೇಳ್ತೀವಿ. ಅದೇ ರೀತಿ ಈಗ ರಕ್ತ ಸಂಬಂಧಿತ ಅಂಗವಿಕಲತೆ ಅಂದರೆ ಹಿಮೋಫೀಲಿಯಾ ಬರ್ತದೆ, ಥೆಲಿಸ್ಮಿಯಾ ಬರ್ತದೆ. ಇವೆಲ್ಲ ರಕ್ತ ಸಂಬಂಧದಿಂದ ಬರ್ತಕ್ಕಂಥ ಕಾಯಿಲೆಗಳು. ಸಿಕ್ಕಲ್ ಸೆಲ್ ಕಾಯಿಲೆ ಮತ್ತು ಅನಿಮಿಯಾ. ನೆಕ್ಸ್ಟ್ ಕೊನೆಯದಾಗಿ ಬಹುವಿಧ ಅಂಗವಿಕಲತೆ, ಮಲ್ಟಿಪಲ್ ಡಿಸಬಿಲಿಟಿ, MD ಅಂತ ಕರಿತೀವಿ. ಅಂದರೆ ಇದರಲ್ಲಿ ಅಂಗವಿಕಲರಾಗಿದ್ದು ಮಾತಿನ ವಿಕಲತೆ ಇರುತ್ತೆ, ಅಥವಾ ಶ್ರವಣ ದೋಷದ ವಿಕಲತೆ ಇರುತ್ತೆ, ಅಥವಾ ಮಾನಸಿಕ ಅಸ್ವಸ್ಥತೆ ಇರ್ತದೆ, ಅಥವಾ ಸೆರೆಬಲ್ ಪಾಲಿಸಿ ಆಗಿರ್ತದೆ. ಈ ಎಲ್ಲ ಅಂಗವಿಕಲತೆಯನ್ನು ಸೇರಿ ಇವರು MD ಅಥವಾ ಮಲ್ಟಿಪಲ್ ಡಿಸಬಿಲಿಟಿ ಅಂತ ಕರೀತಾರೆ. ಅಷ್ಟಲ್ಲದೆ ಕೇಂದ್ರ ಸರ್ಕಾರ ಅಧಿಸೂಚಿಸುವ ಇತರ ಯಾವುದೇ ಅಂಗವಿಕಲತೆ, ಎನಿ ಅದರ್ ಕ್ಯಾಟಗರೀಸ್ ಮೇ ಬಿ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಹೀಗೆ ಒಟ್ಟು ನಮ್ಮ 2016ನೇ ಕಾಯ್ದೆ ಪ್ರಕಾರ ವಿಶೇಷ ಚೇತನರಿಗೆ ಒಟ್ಟು 21 ಬಗೆಯ ಅಂಗವಿಕಲತೆ ಗುರುತಿಸಿ ಕೇಂದ್ರ ಸರ್ಕಾರ ಈಗಾಗಲೇ ಸುಮಾರು 5-6 ವರ್ಷಗಳಿಂದ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಇದರ ಒಂದು ಭಾಗವಾಗಿ ರಾಷ್ಟ್ರಾದ್ಯಂತ ಏನು ಏಕಮಾದರಿಯ ಯುನಿಕ್ ಡಿಸಬಲ್ ಐಡೆಂಟಿಟಿ ಕಾರ್ಡ್ ಅಂತ ನಾವು ಕೊಡ್ತೀವಿ, ಅದರಲ್ಲಿ ಸಾಮಾನ್ಯ ವೈದ್ಯರುಗಳು ಇದನ್ನು ಗುರುತಿಸಿ ಆಯಾ ಕಾಯಿಲೆಗಳಿಗೆ ಸಂಬಂಧಪಟ್ಟ ವರ್ಡ್ಸನ್ನು ಹಾಕಿ ಅವರಿಗೆ ಡಿಸಬಿಲಿಟಿ ಐಡೆಂಟಿ ಕಾರ್ಡನ್ನು ಕೊಡ್ತಾ ಹೋಗ್ತಾರೆ. ಸ್ನೇಹಿತರೆ, ಇವೆಲ್ಲ ನೀವು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ, ಹಿಮೋಫೀಲಿಯಾ, ಮಲ್ಟಿಪಲ್ ಡಿಸಬಿಲಿಟಿ, ಪಾರ್ಕಿನ್ಸನ್ಸ್ ಕಾಯಿಲೆ, ಮೆಂಟಲ್ ಇಲ್ನೆಸ್ಸು, ಆಟಿಸಮ್ಮು, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ, ಇಂಟೆಲೆಕ್ಚುವಲ್ ಡಿಸಬಿಲಿಟಿ, ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್, ಹಾರ್ಡ್ ಹಿಯರಿಂಗ್ ಇಂಪ್ರೂವ್ಮೆಂಟು, ಬ್ಲೈಂಡ್ನೆಸ್ಸು, ಲೋ ವಿಷನು, ಈ ಎಲ್ಲ ಅಂಗವಿಕಲತೆ ಪದಗಳನ್ನು ಹೆಚ್ಚಿನದಾಗಿ ನಮ್ಮ ಗ್ರಾಮೀಣ ಪಂಚಾಯತಿ ಕಾರ್ಯಕರ್ತರು ಇದನ್ನು ನೆನ್ಪು ಮಾಡಿಟ್ಕೋಬೇಕು. ಇದು ಒಂಥರ ನಮಗೆ ಅತ್ಯಂತ
ಪ್ರಮುಖವಾಗಿರ್ತಕ್ಕಂಥ ವಿಷಯ. ನಮ್ಮ ಕೆಲಸ ಮಾಡಬೇಕಾದ್ರೆ, ನಾವು ಯು ಡಿ ಐ ಡಿ ಕಾರ್ಡ್ ಕೊಡಿಸ್ಬೇಕಾದ್ರೆ ಇದು ನಮಗೆ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ, ಇದು ಪ್ರಮುಖವಾಗಿರ್ತಕ್ಕಂಥ ಅಂಗವಿಕಲ ಹಕ್ಕುಗಳ ಅಧಿನಿಯಮದ ಪ್ರಕಾರ 21 ರೀತಿಯ ಅಂಗವಿಕಲತೆ ವಿಧಗಳು ಇವು. ಹಾಗಾಗಿ ಈ ವಿಡಿಯೋನ ತಾವು ದಯಮಾಡಿ ಡೌನ್ಲೋಡ್ ಮಾಡಿ ಇಟ್ಕೋಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ. ಈ ವಿಡಿಯೋಗೆ ಒಂದು ಲೈಕ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.